ಸಿಟ್ಟಿಂಗ್ ಕಿತ್ತಾಟಕ್ಕೆ ಕಂಗಾಲಾದ್ರ ಖರ್ಗೆ. ಸಿಎಂ ಮತ್ತು ಡಿಸಿಎಂ ಬಣದ ಬಣಿದಾಟಕ್ಕೆ ವರಿಷ್ಠರೇ ಸುಸ್ತಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಬೆಳವಣಿಗೆ ಬಗ್ಗೆ ಖರ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪವರ್ ಶೇರಿಂಗ್ ಕಿತ್ತಾಟಕ್ಕೆ ಹಾಗಾದ್ರೆ ಕಂಗಾಲಾಗಿದ್ದಾರ ಖರ್ಗೆ. ಸಿಎಂ ಮತ್ತು ಡಿಸಿಎಂ ಬಣದ ಬಡಿದಾಟಕ್ಕೆ ವರಿಷ್ಠರೇ ಸುಸ್ತಾಗಿದ್ದಾರೆ. ಸದ್ಯದ ಬೆಳವಣಿಗೆಗಳ ಬಗ್ಗೆ ನಾನು ಏನನ್ನೂ ಕೂಡ ಹೇಳೋದಿಲ್ಲ. ಏನೇ ಆದ್ರೂ ಹೈಕಮಾಂಡ್ ಅದ್ರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಷಯ ಇಲ್ಲದೆ ನಾನು ಏನನ್ನೂ ಕೂಡ ಹೇಳೋದು ಚೆನ್ನಾಗಿರೋದಿಲ್ಲ. ಸದ್ಯದ ವಿದ್ಯಮಾನಗಳ ಬಗ್ಗೆ ಹೇಳುವಂಥದ್ದು ಕೂಡ ಏನೂ ಇಲ್ಲ. ಈಗ ಪವರ್ ಶೇರಿಂಗ್ ಕಿತ್ತಾಟದ ಬಗ್ಗೆ ಕಂಗಾಲಾಗಿ ಹೋಗಿದ್ದಾರೆ ಖರ್ಗೆ. ರಾಜ್ಯ ಕಾಂಗ್ರೆಸ್ ಬೆಳವಣಿಗೆ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯದ ಬೆಳವಣಿಗೆಗಳ ಬಗ್ಗೆ ನಾನು ಏನನ್ನೂ ಕೂಡ ಹೇಳೋದಿಲ್ಲ. ವಿಷಯ ಇಲ್ಲದೆ ಏನಾದ್ರೂ ಕೂಡ ಹೇಳಿದ್ರು ಕೂಡ ಅದು ಚೆನ್ನಾಗಿರೋದಿಲ್ಲ. ಈಗ ಸದ್ಯದ ವಿದ್ಯಮಾನಗಳು ಕೂಡ ಹೇಳುವಂಥದ್ದು ಏನೂ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ನನ್ನ ಹತ್ರ ಹೇಳಕ್ಕೆ ಏನು ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ನಾವು ಇದ್ರ ಬಗ್ಗೆ ಹೆಚ್ಚಿನ ತಲೆಸ್ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಸದ್ಯದ ಬೆಳವಣಿಗೆಗಳ ಬಗ್ಗೆ ನಾನು ಏನನ್ನು ಕೂಡ ಹೇಳೋದಿಲ್ಲ. ಈಗ ಹೇಳೋದಕ್ಕೂ ಕೂಡ ಏನೂ ಇಲ್ಲ. ಸದ್ಯದ ವಿದ್ಯಮಾನಗಳು ಕೂಡ ಅಂಥದ್ದು ಹೇಳುವಂಥದ್ದು ಏನೂ ಇಲ್ಲ. ರಾಜ್ಯ ಕಾಂಗ್ರೆಸ್ ಬೆಳವಣಿಗೆ ಬಗ್ಗೆ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಒಂದು ಕಡೆ ಡಿಸಿಎಂ ಕೂಡ ಖರ್ಗೆ ಅವರನ್ನ ಭೇಟಿಯಾಗಿದ್ರು, ಸಿಎಂ ಕೂಡ ಖರ್ಗೆಯನ್ನ ಭೇಟಿಯಾಗಿದ್ರು. ಹಾಗಾದ್ರೆ ಅವರಿಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಸಮಾಧಾನ ಇದೆಯಾ ಅಥವಾ ಅವರಿಬ್ಬರು ನಾಯಕರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎನ್ನುವುದೇ ಕೂಡ ಕುತೂಹಲಕಾರಿ ಸಂಗತಿಯಾಗಿದೆ. ಈಗ ಪವರ್ ಶೇರಿಂಗ್ ಕಿತ್ತಾಟಕ್ಕೆ ಕಂಗಾಲಾಗಿದ್ದಾರೆ ಖರ್ಗೆ ಅವರು. ಏನೂ ಕೂಡ ಸದ್ಯದ ಬೆಳವಣಿಗೆಗಳು ಇಲ್ಲ ಅಂತ ಕೂಡ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಗೊಂದಲ. ಸಿಎಂ ಮತ್ತು ಡಿಸಿಎಂ ಬಡ ಕಿತ್ತಾಟ. ವರಿಷ್ಠರು ಸೈಲೆಂಟ್. ಸದ್ಯ ನಾನೇನೂ ಮಾತನಾಡೋದಿಲ್ಲ ಅಂತ ಹೇಳಿರುವ ಖರ್ಗೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಬಣ ಕಿತ್ತಾಟ ಆಗ್ತಾ ಇದೆ. ವರಿಷ್ಠರು ಸೈಲೆಂಟ್ ಆಗಿ ಹೋಗಿದ್ದಾರೆ. ಸದ್ಯ ನಾನೇನು ಮಾತನಾಡೋದಿಲ್ಲ ಅಂತ ಹೇಳಿ ಖರ್ಗೆ ಅವರು ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಕ್ಲಾರಿಟಿ ಸಿಗುವ ನಿರೀಕ್ಷೆಯಲ್ಲಿದ್ದ ಡಿಸಿಎಂ ಡಿಕೆಶಿ ಬಣ ಈಗ ಸದ್ಯದ ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ ಏನು ಕೂಡ ಇಲ್ಲ. ಈಗ ಸದ್ಯದ ವಿದ್ಯಮಾನಗಳ ಬಗ್ಗೆ ಮಾತನಾಡೋದಕ್ಕೂ ಕೂಡ ಏನು ವಿಷಯ ಇಲ್ಲ ಅಂತ ಕೂಡ ಹೇಳ್ತಾರೆ. ಈಗ ಸಿಎಂ ಮತ್ತು ಡಿಸಿಎಂ ಬಣ ಕಿತ್ತಾಟ ಆಗ್ತಾ ಇದೆ. ಇದ್ರ ಬಗ್ಗೆ ನಾನು ಏನು ಕೂಡ ಮಾತನಾಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಈಗ ಮಾತನಾಡಿದ್ರು ಕೂಡ ಅದ್ರ ಬಗ್ಗೆ ಏನು ಕೂಡ ಕ್ಲಾರಿಟಿ ಇರೋದಿಲ್ಲ. ಈಗ ವಿದ್ಯಮಾನಗಳ ಬಗ್ಗೆ ಮಾತನಾಡೋಣ ಅಂತ ಕೇಳಿದ್ರು ಕೂಡ ಈಗ ಸದ್ಯದ ವಿದ್ಯಮಾನಗಳು ಕೂಡ ಯಾವುದು ಕೂಡ ಚಾಲ್ತಿಯಲ್ಲಿಲ್ಲ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಸಿಎಂ ಮತ್ತೆ ಡಿಸಿಎಂ ಬಗ್ಗೆ ಏನಾದರೂ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರಾ ಅಥವಾ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇವರಿಬ್ಬರ ಮಧ್ಯೆ ಕೋಲ್ಡ್ ವಾರ್ ಆಗ್ತಾ ಇದೆ, ಇದ್ರ ಮಧ್ಯೆ ಏನಾದ್ರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ ಖರ್ಗೆ ಅವರು ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂತ ಹೇಳಿದ್ರೆ ಡಿಸಿಎಂ ಕೂಡ ಭೇಟಿಯಾಗಿದ್ರು ಖರ್ಗೆ ಅವರನ್ನ, ಸಿಎಂ ಕೂಡ ಭೇಟಿಯಾಗಿದ್ರು. ಹಾಗಾದ್ರೆ ಅವರಿಬ್ಬರ ಮಧ್ಯೆ ಏನು ಮಾತುಕತೆ ಆಗಿರಬಹುದು ಅಥವಾ ಇವರಿಬ್ಬರ ಕುರ್ಚಿ ಕಿತ್ತಾಟದ ಮಧ್ಯೆ ಏನಾದ್ರೂ ಬೇರೆ ಬೆಳವಣಿಗೆಗಳು ಆಗಿರ್ಬೋದು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತ ಸಲಹೆಗಳನ್ನ ಒಪ್ಕೊಳ್ಳಿಲ್ವಾ ಅಥವಾ ಸಿಎಂ ಮತ್ತೆ ಡಿಸಿಎಂ ಬೇರೆ ಏನಾದ್ರೂ ಹೇಳಿಕೆಗಳನ್ನ ಕೊಟ್ಟಿರ್ತಾರ, ತಮ್ಮ ಬೇಡಿಕೆಗಳನ್ನ ಮಲ್ಲಿಕಾರ್ಜುನ ಖರ್ಗೆ ಮುಂದೆ ಇಟ್ಟಿರ್ತಾರ ಎನ್ನುವುದು ದೊಡ್ಡ ಪ್ರಶ್ನೆ ಆಗಿದೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಧ್ಯಮಗಳಿಗೆ ಉತ್ತರಿಸುವಂತ ರೀತಿಯನ್ನ ನೋಡ್ತಾ ಇದ್ರೆ ಏನೋ ಅಸಮಾಧಾನ ಇದ್ದಂತೆ ಕಾಣ್ತಾ ಇದೆ. ಖರ್ಗೆಯ ಸೈಲೆಂಟ್ ಇದ್ದೆ ಇರೋದಾದ್ರೂ ಏನು? ಸಿಎಂ ಭೇಟಿ ಬಳಿಕ ಸ್ಪಷ್ಟನೆ ನೀಡ್ತಾರೆ ಎನ್ನಲಾಗಿತ್ತು. ಆದ್ರೆ ಏನೂ ಮಾತನಾಡದೆ ಖರ್ಗೆ ಸೈಲೆಂಟ್ ಆಗಿ ಹೋಗಿದ್ದಾರೆ. ಆಗ್ತಾ ಇರೋ ಘಟನೆ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಏನಾದ್ರೂ ಸ್ಪಷ್ಟನೆ ಕೊಟ್ರೆ ಮತ್ತಷ್ಟು ಗೊಂದಲ ಸಾಧ್ಯತೆ ಇದೆ. ರಾಹುಲ್ಗೆ ಎಲ್ಲರ ಅಭಿಪ್ರಾಯ ತಲುಪಿಸಲು ನಿರ್ಧಾರವನ್ನ ಮಾಡಿದ್ದಾರಾ? ಒಟ್ನಲ್ಲಿ ಏನನ್ನು ಕೂಡ ಆನ್ಸರ್ ಮಾಡ್ತಾ ಇಲ್ಲ. ಎಲ್ಲವನ್ನು ಕೂಡ ಕೂಲಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಖರ್ಗೆ ಸೈಲೆಂಟ್ ಇರೋದ್ ಹಿಂದೆ ಏನಾದ್ರೂ ಕೂಡ ಪ್ಲಾನ್ ಇದೆಯಾ ಅಥವಾ ಅವರಿಗೆ ಬೇಸರ ಆಗಿದ್ಯಾ? ಅಸಮಾಧಾನವನ್ನ ವ್ಯಕ್ತಪಡಿಸ್ತಿದ್ದಾರೆ. ಏನೋ ಮಾತನಾಡದೆ ಸೈಲೆಂಟ್ ಆಗಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ?
ಈಗ ಏನೋ ವಿಷಯ ಇಲ್ಲದೆ ಮಾತನಾಡೋದು ಕೂಡ ತಪ್ಪಾಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ವಿದ್ಯಮಾನಗಳ ಬಗ್ಗೆ ಮಾತನಾಡೋಣ ಅಂತ ಹೇಳಿದ್ರು ಕೂಡ ಅಲ್ಲೂ ಕೂಡ ಏನು ಇಲ್ಲ. ಹಾಗಾದ್ರೆ ಪಕ್ಷದವರ ಬಗ್ಗೆ ಅವರು ಬೇಸರವನ್ನ ವ್ಯಕ್ತಪಡಿಸ್ತಿದ್ದಾರಾ ಅಥವಾ ಇಬ್ಬರು ನಾಯಕರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಿದ್ದಾರೆ? ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಸಮಸ್ಯೆಗಳು ಬೇಕಾದಷ್ಟಿದೆ. ಅದನ್ನ ಯಾವುದನ್ನು ಕೂಡ ಸಿಎಂ ಡಿಸಿಎಂ ಕ್ಯಾರೆ ಅಂದೆ ಬರೀ ಇದೇ ರೀತಿಯಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕೂಗು ಹೆಚ್ಚಾಗ್ತಾನೆ ಇದೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸೈಲೆಂಟ್ ಆಗಿದ್ದಾರೆ. ಈಗ ಅವ್ರು ಹೇಳ್ತಾ ಇದ್ದಾರೆ ಸದ್ಯದ ವಿದ್ಯಮಾನಗಳ ಬಗ್ಗೆ ಮಾತನಾಡೋಣ ಅಂತ ಹೇಳಿದ್ರು ಕೂಡ ಏನು ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಈ ರೀತಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಿದ್ದಾರೆ? ನಿರೀಕ್ಷಾ, ಸ್ಪೆಷಲಿ ಕಾಂಗ್ರೆಸ್ನಲ್ಲಿ ಗೊಂದಲಗಳು ಇನ್ನೂ ಕೂಡ ಮುಂದುವರಿತಾ ಇದ್ದಾವೆ. ಮಲ್ಲಿಕಾರ್ಜುನ್ ಖರ್ಗೆಯನ್ನ ಅನೇಕ ನಾಯಕರು ಇವನ್ ಸಿಎಂ ಡಿಸಿಎಂ ಕೂಡ ಭೇಟಿಯಾದಂತಹ ಸಮಯದಲ್ಲಿ ತಮ್ಮ ತಮ್ಮ ವಾದವನ್ನ ಅವರ ಮುಂದಿಟ್ರು. ನಾಯಕತ್ವ ಬದಲಾವಣೆ ಬೇಕು ಬೇಡ ಅನ್ನುವಂತಹದನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಯಾಕೆ ನಾಯಕತ್ವ ಬದಲಾವಣೆ ಬೇಕು ಅನ್ನುವಂತಹದನ್ನ ಡಿಕೆ ಹಾಗೂ ಡಿಕೆ ಬಣದವರು ಹೇಳಿದ್ರೆ, ನಾಯಕತ್ವ ಯಾಕೆ ಅಂದ್ರೆ ಚೇಂಜ್ ಮಾಡಿದ್ರೆ ಏನ್ ಎಫೆಕ್ಟ್ ಆಗತ್ತೆ ಅನ್ನುವಂತಹದನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಅದನ್ನ ಮುಂದಿಟ್ರು. ಅದೇ ಎಲ್ಲೋ ಒಂದ್ ಕಡೆ ಅವರು ಬಂದಿದ್ದು ರಾಜ್ಯಕ್ಕೆ ಅಥವಾ ಬೆಂಗಳೂರಲ್ಲಿ ಅನೇಕರನ್ನ ಭೇಟಿ ಮಾಡಿದ್ದು ಎಲ್ಲವೂ ಕೂಡ ಒಂದು ಹಂತಕ್ಕೆ ಸ್ಪಷ್ಟತೆ ಸಿಗುತ್ತೆ ಅನ್ನುವಂತಹದ್ದು ಅನೇಕರ ನಿರೀಕ್ಷೆ ಆಗಿತ್ತು. ಆದ್ರೆ ಆ ಗೊಂದಲ ಮತ್ತೆ ಮುಂದುವರೆದಿದೆ. ಏನನ್ನೂ ಹೇಳದೆ ಸೈಲೆಂಟ್ ಆಗಿ ಈ ವಿಚಾರಗಳ ಬಗ್ಗೆ ನನಗೆ ಬೇಸರವಿದೆ, ನಾನು ಈಗೇನೂ ಮಾತನಾಡೋದಿಲ್ಲ, ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳೋ ಮೂಲಕ ಮತ್ತೊಮ್ಮೆ ಸೈಲೆಂಟ್ ಆಗಿರುವಂತಹದ್ದು. ಏನಾದ್ರು ಅಂದ್ರೆ ಬಹಿರಂಗವಾಗಿ ಮಾತನಾಡುವಂತವರ ವಿರುದ್ಧ ಒಂದು ಸೂಚನೆಯನ್ನೇನಾದ್ರೂ ಕೊಡಬಹುದಿತ್ತು, ಅದನ್ನೂ ಕೂಡ ಮಾಡಿಲ್ಲ. ಹೈಕಮಾಂಡ್ ಅಂದ್ರೆ ಸೋನಿಯಾ ಮತ್ತೆ ರಾಹುಲ್ ಗಾಂಧಿ ಕಡೆ ಬೊಟ್ಟು ತೋರಿಸುವ ಮೂಲಕ ಸೈಲೆಂಟ್ ಆಗಿದ್ದಾರೆ. ಈಗ ತಾವು ಕೊಡುವಂತಹ ಹೇಳಿಕೆ ಮತ್ತಷ್ಟು ಗೊಂದಲಮಯ ಆಗಬಹುದು ಅಥವಾ ಮುಂಬರುವಂತಹ ದಿನಗಳಲ್ಲಿ ಇವು ನಾಯಕತ್ವ ಬದಲಾವಣೆ ಆಗತ್ತೆ ಅಥವಾ ಆಗಲ್ಲ ಅನ್ನುವಂತಹದನ್ನ ಹೇಳಿದ್ರೂ ಕೂಡ ಒಂದಿಷ್ಟು ಗೊಂದಲಗಳು ಅಥವಾ ಬಣ ರಾಜಕೀಯ ಹೆಚ್ಚಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಅವರು ಈ ರೀತಿಯಾದಂತಹ ಸೈಲೆಂಟ್ ಅಂದ್ರೆ ಮೌನ ವಹಿಸಿದ್ರೆ ಗೊತ್ತಿಲ್ಲ. ಅಥವಾ ಇಲ್ಲಿ ನಡೆದಂತಹ ಎಲ್ಲಾ ವಿವರವನ್ನು ಕೂಡ ಸೋನಿಯಾ ಮತ್ತೆ ರಾಹುಲ್ ಗಾಂಧಿ ಮುಂದೆ ಇಟ್ಟು ನಂತರದಲ್ಲಿ ಏನಾದ್ರೂ ಒಂದು ಸ್ಪಷ್ಟತೆಯನ್ನ ಕೊಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಸೈಲೆಂಟ್ ಆದ್ರೆ ಗೊತ್ತಿಲ್ಲ. ಆದ್ರೆ ಅವರ ಒಂದು ಹೇಳಿಕೆಗೆ ಎಲ್ಲರೂ ಕೂಡ ಸುಮ್ಮನಾಗ್ತಿದ್ರು. ಅಟ್ಲೀಸ್ಟ್ ಬಹಿರಂಗವಾಗಿ ಮಾತನಾಡುವವರಿಗಾದ್ರೂ ಒಂದು ಸೂಚನೆಯನ್ನ ಕೊಡ್ಬೋದಿತ್ತು. ಆದ್ರೆ ಇಲ್ಲಿ ತನಕ ಅದನ್ನ ಮಾಡಿಲ್ಲ. ಹೀಗಾಗಿ ಈ ಗೊಂದಲಗಳು ಮತ್ತೆ ಮುಂದುವರೆದಿದೆ. ಹೈಕಮಾಂಡ್ ಪ್ರತಿ ಬಾರಿಯೂ ಕೂಡ ಈ ರೀತಿಯಾದಂತಹ ಸಂದರ್ಭದಲ್ಲಿ ಮೌನ ವಹಿಸ್ತಿರೋದೇ ಗೊಂದಲಗಳು ಹೆಚ್ಚಾಗೋದಕ್ಕೆ ಕಾರಣ ಅನ್ಸುತ್ತೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೊಮ್ಮೆ ಆ ರೀತಿ ಅದೇ ಹಾದಿಯಲ್ಲಿ ರಿಪ್ಲೈ ಮಾಡಿರುವಂತಹದ್ದು ಎಲ್ಲೋ ಒಂದ್ ಕಡೆ ನಿರೀಕ್ಷಿತರಿಗೆ ಇದೊಂದು ಅಚ್ಚರಿ ಅಂತಾನೆ